Hello, my dear students. In this class, we are discussing about one more important concepts relating to the commercial banks. That is the structure of commercial bank. Structure of commercial bank means structure means organization of the commercial banking system in the modern world. Structure means organization setup of the commercial banks in the modern world, especially in India. The commercial banks are broadly classified into two categories. Number one is the scheduled bank and non-scheduled bank. Commercial banks are classified into two groups, two categories. Number one is the scheduled bank and non-scheduled bank. The scheduled banks are further divided into three groups. Number one is the private sector bank, public sector bank and foreign banks. Scheduled bank and non-scheduled bank is the two broad categories of commercial bank. Scheduled banks are further classified into three groups. Number one is the public sector bank, private sector bank and the foreign bank. And then the public sector banks are again classified into SBI and its subsidiaries and other nationalized banks. They are coming under the public sector. The scheduled banks are classified in this way. ಆತ್ಮೀಯ ವಿದ್ಯಾರ್ಥಿಗಳೇ, ವಾಣಿಜ್ಯ ಬ್ಯಾಂಕುಗಳ ಸ್ವರೂಪ ಎನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ವಾಣಿಜ್ಯ ಬ್ಯಾಂಕುಗಳ ಸ್ವರೂಪ ಅಥವಾ ಸಂರಚನೆ. ಸ್ಟ್ರಕ್ಚರ್ ಅಂದರೆ ಸ್ವರೂಪ ಅಥವಾ ಸಂರಚನೆ. ವಾಣಿಜ್ಯ ಬ್ಯಾಂಕುಗಳ ಸಂರಚನೆ ಅಥವಾ ಸ್ವರೂಪ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿಯಲ್ಲಿ ಸಂಘಟಿತವಾಗಿವೆ. ವಾಣಿಜ್ಯ ಬ್ಯಾಂಕು ಎನ್ನುವಂಥ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಯಾವ ರೀತಿಯಲ್ಲಿ ಸಂಘಟಿತವಾಗಿವೆ ಎಂಬುದನ್ನು ನಾವು ವಾಣಿಜ್ಯ ಬ್ಯಾಂಕುಗಳ ಸಂರಚನೆ ಅಥವಾ ಸಂಘಟನೆ ಅಂತ ನಾವು ಕರಿತೇವೆ, ಅಥವಾ ಸ್ವರೂಪ ಅಂತ ಅದನ್ನು ಕರಿತೇವೆ. ಈ ವಾಣಿಜ್ಯ ಬ್ಯಾಂಕುಗಳಂದೇನು ನಾವು ತಿಳ್ಕೊಂಡಿದ್ದೀವಿ. ಈಗ ವಾಣಿಜ್ಯ ಬ್ಯಾಂಕು ಅಂದ್ರೇನು? ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳನ್ನು ಮೂಲ ಉದ್ದೇಶವಾಗಿಟ್ಕೊಂಡ್ಬಿಟ್ಟು ಅಂಥ ಗ್ರಾಹಕರೊಡನೆ ವ್ಯವಹರಿಸುವಂಥ ಬ್ಯಾಂಕುಗಳು. ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮೂಲ ಉದ್ದೇಶವಾಗಿ ಹೊಂದಿರುವ, ಅಂದರೆ ಇತರ ಉದ್ದೇಶಗಳ ಬಗ್ಗೆ ಗಮನ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮೂಲ ಉದ್ದೇಶವಾಗಿ ಹೊಂದಿರುವ ಅಂತಹ ಗ್ರಾಹಕರೊಡನೆ ಹೆಚ್ಚಿನ ಆರ್ಥಿಕ ವ್ಯವಹಾರವನ್ನು ಮಾಡುವಂಥ ಬ್ಯಾಂಕುಗಳಿಗೆ ನಾವು ವಾಣಿಜ್ಯ ಬ್ಯಾಂಕುಗಳು ಅಂತ ನಾವು ಕರಿತೇವೆ. ಈ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ಅವುಗಳ ಒಂದು ಸ್ವರೂಪ ನೋಡಿದರೆ ಅದನ್ನು ವಿಶಾಲವಾಗಿ ನಾವು ಎರಡು ಭಾಗಗಳಾಗಿ ವಿಂಗಡಿಸ್ಬೋದು. ಒಂದನೇದು ಇಲ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, ಅದು ಕನ್ನಡದಲ್ಲಿ ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳು. ಹಾಗೆ ಇನ್ನು ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕುಗಳು. ಶೆಡ್ಯೂಲ್ಡ್ ಅಂದರೆ ಅನುಸೂಚಿತ ಅಂತ ಅರ್ಥ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಎರಡು ಭಾಗಗಳಾಗಿ ವರ್ಗೀಕರಣ ಮಾಡ್ಬೋದು. ಒಂದು ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳು, ಇನ್ನೊಂದು ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕುಗಳು. ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕುಗಳು. ಮತ್ತೆ ಪುನಃ ಈ ಒಂದು ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ವಿಶಾಲವಾಗಿ ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸ್ತೇವೆ. ಅಂದರೆ ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳನ್ನು ಮತ್ತೆ ಪುನಃ ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ಮೂರು ಭಾಗಗಳಾಗಿ ವರ್ಗೀಕರಿಸ್ತೇವೆ. ಅದು ಯಾವುದು ಅಂತೇಳಿದರೆ, ಒಂದು ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಎರಡನೇದು ಖಾಸಗಿ ವಲಯದ ಬ್ಯಾಂಕುಗಳು. ಮೂರನೇದು ವಿದೇಶಿ ಬ್ಯಾಂಕುಗಳು. ಈ ಅನುಸೂಚಿತ ಬ್ಯಾಂಕುಗಳಲ್ಲಿ ಮತ್ತೆ ಪುನಃ ಮೂರು ಪ್ರಕಾರ ಬರ್ತವೆ: ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಫಾರಿನ್ ಬ್ಯಾಂಕ್ಸ್. ಈಗ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ತಗೊಂಡ್ರೆ, ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ತಗೊಂಡ್ರೆ, ಅದನ್ನು ನಾವು ವಿಶಾಲವಾಗಿ ಮತ್ತೆ ಎರಡು ಭಾಗಗಳ ವಿಂಗಡಿಸ್ತೇವೆ. ಮತ್ತೆ ಪುನಃ ಎರಡು ಭಾಗಗಳಾಗೋದನ್ನು ವರ್ಗೀಕರಿಸ್ತೇವೆ. ಆ ವರ್ಗೀಕರಣ ಯಾವುದು ಅಂತ ಹೇಳಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಸಹವರ್ತಿ ಬ್ಯಾಂಕುಗಳು. ಭಾರತದ ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಸಹವರ್ತಿ ಬ್ಯಾಂಕುಗಳು. ಇನ್ನೊಂದು ಇತರ ವಾಣಿಜ್ಯ ಬ್ಯಾಂಕುಗಳು, ಇತರ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು.
ಇತರ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು. ಇವೆಲ್ಲವೂ ಕೂಡ ವಾಣಿಜ್ಯ ಬ್ಯಾಂಕಿನ ಅಥವಾ ಸಾರ್ವಜನಿಕ ವಲಯದ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತವೆ. ಇವುಗಳನ್ನು ನಾವೀಗ ಒನ್ ಬೈ ಒನ್ ಈಗ ಅಧ್ಯಯನ ಮಾಡ್ತಾ ಹೋಗಬೇಕು. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅಂಡರ್ the commercial banks are broadly classified into two categories. Number one is scheduled and non-scheduled bank. First of all, we are trying to explain about the scheduled commercial bank. What is the meaning of scheduled commercial bank? Scheduled commercial banks are those commercial bank listed under 1934 RBI Act. That is known as the scheduled commercial banks. Scheduled commercial banks are those banks are mentioned in the the 1934 RBI Act. RBI Act is known as scheduled commercial bank. Scheduled commercial banks are those banks are coming under the purview of RBI directly. They are mentioned under the RBI Act of 1934 fourth schedule. In the year of 1934, for the sake of establishment of Reserve Bank of India, a separate act is to be passed in the year of 1934. In this particular 1934 act have different schedule, different part. In the fourth part of the RBI Act, some of the banks are named. Those banks are namely called as the scheduled bank. This type of criteria is to be made on the basis of the financial strength of the commercial bank. On the basis of the financial strength of the commercial banks, the scheduled bank and non-scheduled banks are classified. The scheduled commercial bank and non-scheduled commercial banks are classified on the basis of the financial strength of the commercial bank. Those public sector or private sector banks, they have the paid up capital is above 20 crores. Those banks are namely called as scheduled commercial banks. Those commercial banks financial strength is less than 20 crores. Those commercial banks are namely called as non-scheduled commercial banks. That is the fundamental difference between the scheduled and non-scheduled commercial banks. ಇಲ್ಲಿ ಈಗ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ಈಗಾಗಲೇ ಹೇಳಿದಾಗ ಎರಡು ರೀತಿ ವರ್ಗೀಕರಿಸ್ತೇವೆ. ಒಂದನೇದು ಅನುಸೂಚಿತ, ಇನ್ನೊಂದು ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕುಗಳು. ಹಾಗಂದರೆ ಈ ಅನುಸೂಚಿತ ವಾಣಿಜ್ಯ ಬ್ಯಾಂಕು ಅಂದರೆ ಏನು ಅಂತ ನಾವೀಗ ತಿಳ್ಕೋಬೇಕು. ಈ ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳು ಅಂತ ಹೇಳಿದರೆ 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾಯ್ದೆಯ 4ನೇ ಪರಿಚ್ಛೇದದಲ್ಲಿ ನಮೂದಿಸಲ್ಪಟ್ಟಂಥ ಬ್ಯಾಂಕುಗಳು. 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕಿಂತ ಮೊದಲು 1934ರಲ್ಲಿ ಈ ಒಂದು ಕೇಂದ್ರ ಬ್ಯಾಂಕಿನ ಸ್ಥಾಪನೆಗೆ ಸಲುವಾಗಿ ಒಂದು ಕಾಯ್ದೆಯನ್ನು ಪಾಸ್ ಮಾಡಲಾಯಿತು. ಆ ಕಾಯ್ದೆಯಲ್ಲಿ ಅನೇಕ ಭಾಗಗಳಿತ್ತು. ಅದನ್ನು ಶೆಡ್ಯೂಲ್ ಅಂತ ನಾವು ಕರಿತೀವಿ. ಅಂತಹ 4ನೇ ಭಾಗದಲ್ಲಿ ಅಂದರೆ 1934ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾಯ್ದೆಯ 4ನೇ ಭಾಗದಲ್ಲಿ 4ನೇ ಪರಿಚ್ಛೇದದಲ್ಲಿ ಸೇರಲ್ಪಟ್ಟಂತಹ ಬ್ಯಾಂಕುಗಳಿಗೆ ನಾವು ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳು ಅಂತ ಕರಿತೀವಿ. ಅಂದರೆ ಆ ಆ್ಯಕ್ಟ್ನಲ್ಲಿ ಇವುಗಳ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ SBI, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್. ಇನ್ ದಿಸ್ ವೇ ದೇ ಮೆನ್ಷನ್ ದಿ ನೇಮ್ ಆಫ್ ದೀಸ್ ಕಮರ್ಷಿಯಲ್ ಬ್ಯಾಂಕ್ಸ್. ದೋಸ್ ಬ್ಯಾಂಕ್ಸ್ ಆರ್ ನೇಮ್ಲಿ ಕಾಲ್ಡ್ ಆ್ಯಸ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ವೇಳೆ ನಿಮಗೊಂದು ಪ್ರಶ್ನೆ ಬರುತ್ತೆ, ಆ ರೀತಿ ಹೆಸರನ್ನು ಯಾಕೆ ಸೇರಿಸ್ತಾರೆ, ಎಲ್ಲ ಬ್ಯಾಂಕ್ ಹೆಸರು ಯಾಕೆ ಸೇರಿಸಿಲ್ಲ ಅಂತೇಳಿದರೆ, ಆನ್ ದಿ ಬೇಸಿಸ್ ಆಫ್ ದಿ ಫಿನಾನ್ಷಿಯಲ್ ಸ್ಟ್ರೆಂತ್, ಆ ವೇಳೆಗಾಗಲೇ ಆ ಬ್ಯಾಂಕುಗಳು ಹೊಂದಿರುವಂತಹ ಹಣಕಾಸಿನ ಶಕ್ತಿಯ ಆಧಾರದ ಮೇಲೆ ಅವುಗಳನ್ನು ಹೆಸರಿಸಿದ್ದಾರೆ. ಅಂದರೆ 20 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ಬಂಡವಾಳವನ್ನು ಹೊಂದಿರುವಂಥ ಬ್ಯಾಂಕುಗಳು.
ಅದಕ್ಕಿಂತ ಕಡಿಮೆ ಇದ್ಬಿಟ್ರೆ ಅವೆಲ್ಲ ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಆಗ್ತವೆ. ಅಂದರೆ ಶೆಡ್ಯೂಲ್ ಬ್ಯಾಂಕ್ಸ್ ಅಂದರೆ 1934 ವೇಳೆಗೆ 20 ಕೋಟಿಗಿಂತ ಹೆಚ್ಚಿನ ಬಂಡವಾಳವನ್ನು ಹೊಂದಿರುವಂಥ ವಾಣಿಜ್ಯ ಬ್ಯಾಂಕುಗಳು ಆಗಿರ್ತವೆ. ಅವೆಲ್ಲವನ್ನೂ ಕೂಡ RBI ಆ್ಯಕ್ಟ್ 1934 4ನೇ ಪರಿಚ್ಛೇದದಲ್ಲಿ ಅವುಗಳನ್ನು ಸೇರಿಸಲಾಗಿರುತ್ತೆ. ಅಂಥ ಬ್ಯಾಂಕುಗಳಿಗೆ ನಾವು ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳು ಅಂತ ಕರಿತೀವಿ. ಅಂದರೆ ಅನುಸೂಚಿತ ಬ್ಯಾಂಕ್ ಅಂದರೆ 1934 RBI ಕಾಯ್ದೆಯ ಆ್ಯಕ್ಟ್ನ 4ನೇ ಪರಿಚ್ಛೇದದಲ್ಲಿ ಸೇರ್ಪಡೆಗೊಂಡಂತಹ ಬ್ಯಾಂಕುಗಳು. ಸೇರ್ಪಡೆಗೊಂಡ ಅರ್ಥ ಏನು? ಅಲ್ಲಿ ಹೆಸರಿಸಲ್ಪಟ್ಟಂಥ ಬ್ಯಾಂಕುಗಳು. ಹಾಗೆ ಹೆಸರನ್ನು ಪಡ್ಕೋಬೇಕಾದ್ರೆ ಅವುಗಳ ಹಣಕಾಸು ವ್ಯವಹಾರಗಳು, ವಾರ್ಷಿಕ ವಹಿವಾಟು ಅಥವಾ ಅವುಗಳ ಒಟ್ಟಾರೆ ಹಣಕಾಸು ಶಕ್ತಿ, ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ, ಅದು 20 ಕೋಟಿಗಿಂತ ಹೆಚ್ಚಿರಬೇಕು. ಅಂತಹ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್. ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಈಸ್ ದಿ ಎನದರ್ ಇಂಪಾರ್ಟೆಂಟ್ ಟೈಪ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ not mentioned, not named in the 4th schedule of 1934 RBI Act. Those banks are namely called as non-scheduled commercial banks. Non-scheduled commercial banks are those banks, they are not at all mentioned in the 1934 RBI Act. That is known as the non-scheduled commercial banks. ಹಾಗಾದರೆ ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕು ಅಂದರೆ ಯಾವುದು? ಅನುಸೂಚಿತವಲ್ಲದ ವಾಣಿಜ್ಯ ಬ್ಯಾಂಕು ಅಂತ ಹೇಳಿದರೆ 1934 RBI ಕಾಯ್ದೆಯ 4ನೇ ಪರಿಚ್ಛೇದದಲ್ಲಿ ಸೇರಿಸದೇ ಇರುವಂಥ ಬ್ಯಾಂಕುಗಳು. RBIನ ಆ್ಯಕ್ಟಿನ 4ನೇ ಪರಿಚ್ಛೇದದಲ್ಲಿ ಯಾವೆಲ್ಲ ಬ್ಯಾಂಕುಗಳನ್ನು ಸೇರ್ಪಡೆ ಮಾಡಿಲ್ಲ, ಅವುಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅವುಗಳನ್ನು ಬಿಟ್ಟಿದ್ದಾರೆ, ಅಂತಹ ಬ್ಯಾಂಕುಗಳನ್ನು ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಬಿಟ್ಟಿದ್ದಾರೆ ಅಂದರೆ ಅವುಗಳ ಹಣಕಾಸು ಸ್ಥಿತಿ 20 ಕೋಟಿಗಿಂತ ಕಡಿಮೆ ವ್ಯವಹಾರವನ್ನು ಮಾಡ್ತಾಯಿದ್ರು. ಹಾಗಾಗಿ ಅವನ್ನ ನಾನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳಲ್ಲಿ ಶೆಡ್ಯೂಲ್ ಆ್ಯಂಡ್ ನಾನ್ ಶೆಡ್ಯೂಲ್ ಅಂತ 2 ಪ್ರಕಾರಗಳಿವೆ. ಶೆಡ್ಯೂಲ್ ಬ್ಯಾಂಕಿಗೆ ಹೆಚ್ಚಿನ ಒಂದು ಅವಕಾಶ, ಹೆಚ್ಚಿನ ಒಂದು ಮನ್ನಣೆ ಸಿಗುತ್ತೆ. ಯಾಕೆಂದರೆ ಅದರ ಹಣಕಾಸು ಸ್ಥಿತಿಗತಿಗಳು ಉತ್ತಮವಾಗಿದೆ ಅಂತ ಎನ್ನುವಂಥ ಕಾರಣಕ್ಕೋಸ್ಕರವಾಗಿ. ದಟ್ ಈಸ್ ದಿ ಬ್ರಾಡ್ ಕ್ಲಾಸಿಫಿಕೇಷನ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಇಂಟು 2 groups. Then we are trying to explain the scheduled commercial banks into subgroups. Scheduled commercial banks are the further classified into 3 groups. Number 1 is the private sector bank. What is the meaning of private sector bank? The private sector banks are those commercial banks are entirely managed and owned by the private entrepreneurs. Those banks are namely called as private sector banks. The private sector bank is a part of scheduled commercial banks. Those banks are coming under the 4th schedule of 1934 RBI Act, but those banks are entirely owned and managed by the private entrepreneurs. Private entrepreneurs is namely called as private sector banks. ಅಂದರೆ ಇದನ್ನು ಈಗಿನ ಅನುಸೂಚಿತ ವಾಣಿಜ್ಯ ಬ್ಯಾಂಕುಗಳನ್ನು ನಾವು 3 ಭಾಗಗಳಾಗಿ ವರ್ಗೀಕರಿಸ್ತೇವೆ, ಉಪಭಾಗಗಳಾಗಿ ವರ್ಗೀಕರಿಸ್ತೇವೆ. ಅದರಲ್ಲಿ ಒಂದನೇ ಯಾವುದು? ಖಾಸಗಿ ಬ್ಯಾಂಕುಗಳು. ಖಾಸಗಿ ಬ್ಯಾಂಕ್ ಅಂದ್ರೇನು? ಖಾಸಗಿ ವಾಣಿಜ್ಯ ಬ್ಯಾಂಕ್ ಅಂದ್ರೇನು? ಯಾವ ವಾಣಿಜ್ಯ ಬ್ಯಾಂಕಿನ ಅದರ ಸಂಪೂರ್ಣ ಹತೋಟಿ, ಅದರ ಸಂಪೂರ್ಣ ನಿಯಂತ್ರಣ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿರುತ್ತೆ. ವಾಣಿಜ್ಯ ಬ್ಯಾಂಕಿನ ಸ್ಥಾಪನೆ ಇರ್ಬೋದು, ಅದನ್ನು ಮುನ್ನಡೆಸ್ಕೊಂಡು ಹೋಗೋದಿರ್ಬೋದು, ಅವೆಲ್ಲವೂ ಕೂಡ ಖಾಸಗಿ ವ್ಯಕ್ತಿಗಳ ಹತೋಟಿಯಲ್ಲಿದ್ದರೆ ಅಂತಹ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ಖಾಸಗಿ ವಲಯದ ಬ್ಯಾಂಕುಗಳು ಅಂತ ಕರಿತೇವೆ. ಖಾಸಗಿ ವಲಯದ ಬ್ಯಾಂಕುಗಳು ಅಂತ ನಾವು ಕರಿತೇವೆ. ಖಾಸಗಿ ವಲಯದ ಬ್ಯಾಂಕ್ಗಳು ಏನಿವೆಲ್ಲ, ಈ ಬ್ಯಾಂಕುಗಳು ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳ ಹತೋಟಿಯಲ್ಲಿ ಇರ್ತವೆ.
ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಇದು ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳ ಹತೋಟಿಲಿದೆ. ಅಲ್ಲಿರುವಂಥ ಶೇರ್ ಹೋಲ್ಡರ್ಸ್, ಕರ್ನಾಟಕ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ, ಅದು ಅವರು ಕರ್ನಾಟಕ ಬ್ಯಾಂಕನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಖಾಸಗಿ ಬ್ಯಾಂಕ್ ಅಂತ ಕರಿತೀವಿ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ ಆಫ್ ದಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ದ ಸೆಕೆಂಡ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ ಆಫ್ ದಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್, that is public sector bank. Public sector banks are those banks, they are entirely owned and managed by the government or government authorities. That is known as public sector banks. Public sector banks are those banks are entirely owned and managed by the ಗೌರ್ಮೆಂಟ್. ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳು. ಖಾಸಗಿ ವಲಯದ ಬ್ಯಾಂಕ್ ಅಂದ್ರೇನು? ಯಾವ ಬ್ಯಾಂಕನ್ನು ಖಾಸಗಿ ವ್ಯಕ್ತಿಗಳು ಹತೋಟಿ ಮಾಡ್ತಾರೋ ಖಾಸಗಿ ಬ್ಯಾಂಕ್ ಆಯಿತು. ಹಾಗಾದರೆ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂದ್ರೇನು? ಸಾರ್ವಜನಿಕ ವಲಯದ ಬ್ಯಾಂಕುಗಳಂದರೆ ಯಾವ ಬ್ಯಾಂಕುಗಳನ್ನು ಸಂಪೂರ್ಣವಾಗಿ ಸರ್ಕಾರಗಳು ನಿಯಂತ್ರಣ ಮಾಡ್ತವೆ, ಸರ್ಕಾರ ಅಥವಾ ಸರ್ಕಾರದ ಇಲಾಖೆಗಳು ನಿಯಂತ್ರಣ ಮಾಡ್ತವೆ, ಅದರ ಸಂಪೂರ್ಣ ಜವಾಬ್ದಾರಿ ಸರ್ಕಾರಕ್ಕೆ ಸೇರಿರುತ್ತೆ. ಅಂತಹ ಬ್ಯಾಂಕುಗಳನ್ನು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ಹೇಳ್ತೇವೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ಹೇಳೋದು ಈ ಒಂದು ಅನುಸೂಚಿತ ವಾಣಿಜ್ಯ ಬ್ಯಾಂಕಿನ ಒಂದು ವಿಧ. ಇಂಥ ಬ್ಯಾಂಕುಗಳನ್ನು ಸರ್ಕಾರವೇ ನೇರವಾಗಿ ನಿಯಂತ್ರಣ ಮಾಡುತ್ತೆ. ಸರ್ಕಾರವೇ ನೇರವಾಗಿ ನಿಯಂತ್ರಣವನ್ನು ಮಾಡುತ್ತೆ. ಅಂತಹ ಬ್ಯಾಂಕುಗಳಿಗೆ ನಾವು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಂತ ಕರಿತೀವಿ. ದಟ್ ಈಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಲಾಸಿಫಿಕೇಷನ್. ನೆಕ್ಸ್ಟ್, ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಟೂ ಗ್ರೂಪ್ಸ್. Public sector banks are further classified into two groups. Number one is the State Bank of India and its subsidiaries and other nationalized banks. In India, in the year of 1969, in India, 14 commercial banks are nationalized. In the year of 1980, remaining the 6 banks are nationalized. But in India, the State Bank of India now, it is emerged as the largest commercial banks in India, largest commercial banks in India. At the same time, it is leading commercial banks. It lead other commercial banks. It is coming under the direct control of the government. ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಒಂದನೇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಸಹವರ್ತಿ ಬ್ಯಾಂಕುಗಳು. ಈಗ ನಿಮಗೆಲ್ಲ ಗೊತ್ತಿದೆ, 1980ರಲ್ಲಿ ಹಾಗೂ 1969ರಲ್ಲಿ ಭಾರತ ದೇಶದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಪ್ರಕ್ರಿಯೆ ನಡೆಯಿತು. ಬ್ಯಾಂಕ್ ರಾಷ್ಟ್ರೀಕರಣ ಅಂದರೆ ಬ್ಯಾಂಕುಗಳನ್ನು, ಖಾಸಗಿ ಬ್ಯಾಂಕುಗಳನ್ನು ಸರ್ಕಾರ ತನ್ನ ಹತೋಟಿಗೆ ನೇರವಾಗಿ ಪಡೆದಿರುವಂಥ ಒಂದು ಪ್ರಕ್ರಿಯೆ ನಡೆಯಿತು. 1969ರಲ್ಲಿ ಮೊದಲು, ಆಮೇಲೆ 1980ರಲ್ಲಿ ಆನಂತರ ನಡೆಯಿತು. ಒಟ್ಟು 20 ಬ್ಯಾಂಕನ್ನು ನಮ್ಮಲ್ಲಿ ರಾಷ್ಟ್ರೀಕರಣ ಮಾಡಲಾಗಿತ್ತು. ಈಗ ಮತ್ತೆ ಪುನಃ ಅವೆಲ್ಲ ಖಾಸಗಿ ವ್ಯಕ್ತಿಗಳ ಕೈಗೆ ಬರ್ತಾ ಇದೆ ಹಂತ ಹಂತವಾಗಿ. ಅದು ಈಗ ಆರ್ಥಿಕ ಪರಿಸ್ಥಿತಿ ಬದಲಾದಾಗೆ, ರಾಜಕೀಯ ಪರಿಸ್ಥಿತಿ ಬದಲಾದಾಗೆ ಮತ್ತೆ ಪುನಃ ಎಲ್ಲ ಖಾಸಗಿ ವ್ಯಕ್ತಿಗಳ ಕೈಗೆ ಬರ್ತಾ ಇದೆ. ಆಗಲೇ ಒಟ್ಟಾರೆ 1980ರ ವೇಳೆಗೆ 20 ನಮ್ಮಲ್ಲಿ ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣ ಪ್ರಕ್ರಿಯೆಗೆ ಒಳಪಟ್ಟಿದ್ದು. ಅದರಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಿರುವಂಥ ಬ್ಯಾಂಕುಗಳಲ್ಲಿ ಮುಖ್ಯವಾಗಿರುವಂಥ ಬ್ಯಾಂಕ್ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್. ಭಾರತೀಯ ಸ್ಟೇಟ್ ಬ್ಯಾಂಕು ಇವತ್ತು ಬಹಳ ಶಕ್ತಿಶಾಲಿಯಾಗಿರುವಂಥ, ಬಲಶಾಲಿಯಾಗಿರುವಂತಹ ಭಾರತದ ವಾಣಿಜ್ಯ ಬ್ಯಾಂಕ್ ಆಗಿದೆ. ವಿದೇಶಿ ಬ್ಯಾಂಕ್ ದಾಳಿಯಿಂದ ಭಾರತದ ಬ್ಯಾಂಕನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅದರ ಸಹವರ್ತಿ ಬ್ಯಾಂಕ್ಗಳನ್ನು ಎಲ್ಲ ಸೇರಿಸಿಬಿಟ್ಟು ಸಿಂಗಲ್ ಲಾರ್ಜೆಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿ ಅದನ್ನು ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. The second classification of the public sector bank is the other nationalized banks. Apart SBI, some other commercial banks also functioning in India. For example, the Canara Bank. Canara Bank is one of the important type of the nationalized bank, corporation bank. In this way, we have different banks. Those banks are also coming under the public sector.
ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಬರುವಂಥ ಮತ್ತೊಂದು ವಿಂಗಡಣೆ ಯಾವುದು ಅಂತ ಹೇಳಿದರೆ, ರಾಷ್ಟ್ರೀಕರಣ ಪ್ರಕ್ರಿಯೆಗೆ ಒಳಪಟ್ಟ ಇತರ ಬ್ಯಾಂಕುಗಳು. ರಾಷ್ಟ್ರೀಕರಣ ಪ್ರಕ್ರಿಯೆಗೆ ಒಳಪಟ್ಟಂಥ ಇತರ ಬ್ಯಾಂಕುಗಳು, ಸ್ಟೇಟ್ ಬ್ಯಾಂಕನ್ನು ಹೊರತುಪಡಿಸಿ ಇತರ ಬ್ಯಾಂಕ್ಗಳು ಕೂಡ ರಾಷ್ಟ್ರೀಕರಣ ಪ್ರಕ್ರಿಯೆಗೆ ಒಳಪಟ್ಟಿವೆ. ಅವುಗಳನ್ನು ಅದರ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ನಾವು ಕರೀತೀವಿ, ಇತರ ರಾಷ್ಟ್ರೀಕೃತ ಬ್ಯಾಂಕುಗಳು. ಇದು ಸಾರ್ವಜನಿಕ ವಲಯದ ಬ್ಯಾಂಕಿನ ವರ್ಗೀಕರಣ. ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ಎರಡು ರೀತಿ ವರ್ಗೀಕರಿಸ್ತೇವೆ. ಒಂದು ಸ್ಟೇಟ್ ಬ್ಯಾಂಕು ಮತ್ತು ಸಹವರ್ತಿ ಬ್ಯಾಂಕುಗಳು, ಇನ್ನೊಂದು ಇತರ ರಾಷ್ಟ್ರೀಕೃತ ಬ್ಯಾಂಕುಗಳು. The third important classification of the scheduled commercial banks, that is the foreign banks. Foreign banks also working in India in the modern days. In the modern days, we allow the foreign banks. Foreign banks are working in India. For example, HDFCI. In this way, number of banks are working in India. Those banks are mentioned under the scheduled commercial banks. Foreign banks means a bank is entirely owned and managed by the foreigners. The headquarters is located in foreign country, but they are working still in India. Those banks are namely called as the foreign banks. ವಿದೇಶಿ ಬ್ಯಾಂಕುಗಳು, ಈ ಒಂದು ಅನುಸೂಚಿತ ಬ್ಯಾಂಕುಗಳ ಪ್ರಮುಖವಾದಂಥ ಮತ್ತೊಂದು ವರ್ಗೀಕರಣ ಯಾವುದು ಅಂದರೆ ವಿದೇಶಿ ಬ್ಯಾಂಕುಗಳು. ಹಾಗಾದರೆ ವಿದೇಶಿ ಬ್ಯಾಂಕ್ ಅಂದರೆ ಏನು? ವಿದೇಶದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ಭಾರತದಲ್ಲಿ ಕರ್ತವ್ಯ ನಿರ್ವಹಿಸುವ ಬ್ಯಾಂಕುಗಳು. ವಿದೇಶದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ಅವುಗಳ ಶಾಖೆಗಳ ಮೂಲಕ ಭಾರತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬ್ಯಾಂಕುಗಳನ್ನು ನಾವು ವಿದೇಶಿ ಬ್ಯಾಂಕುಗಳು ಅಂತ ಕರಿತೀವಿ. ವಿದೇಶಿ ಬ್ಯಾಂಕ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ HDFCI ಇದು ಭಾಳ ಉತ್ತಮ ಉದಾಹರಣೆ. ಇದು ವಿದೇಶಿ ಬ್ಯಾಂಕಾಗಿ ನಮ್ಮಲ್ಲಿ ಕೆಲಸ ಮಾಡ್ತಿದೆ. ಇದು ವಾಣಿಜ್ಯ ಬ್ಯಾಂಕಿನ ಒಂದು ಸ್ವರೂಪ ಅಥವಾ ಸಂರಚನೆ. ದಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ದ ಸ್ಟ್ರಕ್ಚರ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಈಸ್ ಆ್ಯಸ್ ಇನ್ ದಿ ಮಾಡರ್ನ್ ಇಂಡಿಯಾ. ಇದು ವಾಣಿಜ್ಯ ಬ್ಯಾಂಕುಗಳ ಒಂದು ಸಂರಚನೆ ಅಥವಾ ಅದರ ಸ್ವರೂಪ ಇಂದಿನ ಭಾರತೀಯ ಪರಿಸ್ಥಿತಿಯಲ್ಲಿ. ಉಳಿದ ವಿಷಯಗಳ ಬಗ್ಗೆ, ಈ ವಾಣಿಜ್ಯ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಇತರ ವಿಷಯಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.